ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು, ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರ ಜೀವನದಲ್ಲಿ ಶ್ರೀರಾಮಕೃಷ್ಣರ ಜೀವನ ಸಂದೇಶಗಳ ಪ್ರಚಾರದಲ್ಲಿ ಸ್ವಾಮಿ ವಿವೇಕಾನಂದರ ಪಾತ್ರ ಎಷ್ಟು ಮಹತ್ವಪೂರ್ಣವಾದದ್ದೋ ಅಷ್ಟೇ ಮಹತ್ವಪೂರ್ಣವಾದ ಒಂದು ಪಾತ್ರವನ್ನು ಭಗವಂತ ಮಾಸ್ಟರ್ ಮಹಾಶಯನಿಗೆ ವಹಿಸಿರುತ್ತಾನೆ. ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರ ಬಳಿಗೆ ಬಂದು ಹೋಗುತ್ತಿದ್ದಾನೆ. ಅವನು ಶ್ರೀರಾಮಕೃಷ್ಣರ ಅಮೃತಮಯ ವಾಣಿಗಳನ್ನು, ಆ ಮುಕ್ತಾ ಫಲಗಳನ್ನು, ಅವು ಚೆದರಿ ಹರಡಿ ನಾಶವಾಗುವ ಮೊದಲೇ ಅವುಗಳನ್ನು ತುಂಬ ಚೊಕ್ಕಟವಾಗಿ ತನ್ನ ಸ್ಮೃತಿ ಪುಸ್ತಕದಲ್ಲಿ, ತನ್ನ ಸ್ಮೃತಿ ಸಂಪುಟದಲ್ಲಿ, ತನ್ನ ಮಸ್ತಕದಲ್ಲಿ ಬರೆದು ಇಟ್ಟುಕೊಂಡ. ಶ್ರೀರಾಮಕೃಷ್ಣರು ಸಾಮಾನ್ಯವಾಗಿ ತಾವು ಬೋಧನೆ ನೀಡುತ್ತಿರುವಾಗ ಯಾರಾದರೂ ಬರೆದುಕೊಳ್ಳಲು ಹೋದರೆ, ಯಾಕಯ್ಯ ನೀನು ಅದನ್ನು ಬರೆಯುತ್ತಿದ್ದೀಯಾ, ಬರೆಯುವ ಭರದಲ್ಲಿ ಭಾವವನ್ನು ಕಳೆದುಕೊಳ್ಳುತ್ತೀಯಾ, ಕೊನೆಗೆ ಭಾವ ಮರೆತು ಹೋಗಿ ಶಬ್ದಗಳಷ್ಟೇ ಉಳಿದುಕೊಳ್ಳುತ್ತವೆ ಎಂದು ಖಂಡಿಸುತ್ತಿದ್ದರು. ಆದರೆ ಶ್ರೀರಾಮಕೃಷ್ಣರು ಮಾಸ್ಟರ್ ಸಂಕ್ಷೇಪವಾಗಿ ಬರೆದು ಇಡುವುದನ್ನು ಖಂಡಿಸಲಿಲ್ಲ. ಶ್ರೀರಾಮಕೃಷ್ಣರು ಆ ಸ್ವಾರಸ್ಯಕರವಾದ ವಾಣಿಗಳನ್ನೆಲ್ಲ ಹೇಳಿ ಮುಗಿಸಲಿಕ್ಕಿಲ್ಲ. ಮಾಸ್ಟರ್ ಅಲ್ಲೇ ಕೋಣೆಯ ಒಂದು ಮೂಲೆಯನ್ನು ಸೇರಿಕೊಂಡು ಚುಟುಕಾಗಿ ಅಂದು ನಡೆದ ಪ್ರತಿಯೊಂದು ಘಟನೆಯನ್ನು, ಯಾವ ಸ್ಥಳದಲ್ಲಿ ನಡೆಯಿತು, ಅಲ್ಲಿ ಯಾರು ಉಪಸ್ಥಿತರಿದ್ದರು, ಶ್ರೀರಾಮಕೃಷ್ಣರು ಯಾವ ಯಾವ ಮಾತುಗಳನ್ನು ಹೇಳಿದರು, ಶ್ರೀರಾಮಕೃಷ್ಣರು ಯಾವ ದಿಕ್ಕಿನಲ್ಲಿ ಮುಖ ಮಾಡಿ ಕುಳಿತಿದ್ದರು ಇತ್ಯಾದಿ ಪ್ರತಿಯೊಂದನ್ನು ವಿವರವಾಗಿ ಬರೆದು ಇಟ್ಟುಕೊಂಡ. ಅದನ್ನು ಅವನು ತನಗೆ ಮುಂದೆ ಭಾವಿಸಲು ಸಹಾಯಕವಾಗಲಿ ಎಂಬ ಉದ್ದೇಶದಿಂದ ಬರೆದಿಟ್ಟುಕೊಂಡಿದ್ದನೇ ಹೊರತು ಅವನ್ನು ಪ್ರಕಟಪಡಿಸುವ ದೂರಾಲೋಚನೆ ಅವನಿಗೆ ಇರಲಿಲ್ಲ. ಅವು ಪೂರ್ಣ ಚಿತ್ರಣವನ್ನು ನೀಡಲಿಕ್ಕಿಲ್ಲ ಎಂಬ ಹಿಂಜರಿಕೆಯೂ ಅವನಿಗೆ ಇತ್ತು. ಆದರೆ ಮುಂದೊಂದು ದಿನ ಶ್ರೀರಾಮಕೃಷ್ಣರ ಮಹಾಸಮಾಧಿಯಾದ ಮೇಲೆ ಮಾಸ್ಟರ್ ಮಹಾಶಯ ಪ್ರತಿದಿನ ತನ್ನ ಶಾಲಾ ಅವಧಿ ಮುಗಿಯುತ್ತಲೇ ತನ್ನ ಶಾಲೆಯ ತಾರಸಿಯ ಮೇಲೆ ಇರುವ ಸಣ್ಣ ಕೋಣೆಯೊಳಗೆ ಹೋಗಿ ಕುಳಿತುಕೊಳ್ಳುತ್ತಿದ್ದ. ಆ ನೋಟು ಪುಸ್ತಕವನ್ನು ತೆರೆದು ಮುಂದೆ ಇಟ್ಟುಕೊಳ್ಳುತ್ತಿದ್ದ. ಅದರಲ್ಲಿ ತಾನು ಚುಟುಕಾಗಿ ಬರೆದ, ಸಂಕ್ಷೇಪವಾಗಿ ಬರೆದ ಒಂದೆರಡು ಶಬ್ದಗಳನ್ನು ಹಿಡಿದುಕೊಂಡು ಕಣ್ಣು ಮುಚ್ಚಿ ಧ್ಯಾನ ಲೀನನಾಗಿ ಬಿಡುತ್ತಿದ್ದ. ಧ್ಯಾನದಲ್ಲಿ ಅವನಿಗೆ ಅಂದು ನಡೆದಂತಹ ಪ್ರತಿಯೊಂದು ಘಟನೆ, ಸನ್ನಿವೇಶ, ಸಂದರ್ಭ ತೆರೆಯಾಗಿ ಕಣ್ಣ ಮುಂದೆ ತೆರೆದು ಇಡಲ್ಪಡುತ್ತಿತ್ತು. ಅದನ್ನು ಮಾಸ್ಟರ್ ಬರೆದು ತೆಗೆಯುತ್ತಾನೆ. ಈ ರೀತಿ ಶ್ರೀರಾಮಕೃಷ್ಣರ ಜೀವನ ಮತ್ತು ಬೋಧನೆಗಳಿಗೆ ಒಂದು ಐತಿಹಾಸಿಕ, ಅಂದ್ರೆ ಒಂದು ದಾಖಲೆಯಾಗಿ ನೀಡಿದಂತಹ ಶ್ರೇಯಸ್ಸು ಮಾಸ್ಟರ್ ಮಹಾಶಯನಿಗೆ ಸಲ್ಲುತ್ತದೆ. ಮಾಸ್ಟರ್ ಮಹಾಶಯ ಈ ರೀತಿ ಶ್ರೀರಾಮಕೃಷ್ಣರ ಬೋಧನೆಗಳನ್ನೆಲ್ಲ ಬರೆದು ತೆಗೆದ. ಆಗ ಕೆಲವು ಆತ್ಮೀಯರು ಅದನ್ನು ಪ್ರಕಟಪಡಿಸುವಂತೆ ಒತ್ತಾಯಿಸುತ್ತಾರೆ. ಮೊದಲು ಮಾಸ್ಟರ್ ಒಪ್ಪಿಗೆ ನೀಡದಿದ್ದರೂ ಅನಂತರ ಅವನು ಜಗತ್ತಿನ ಜನರಿಗೆ ಸೇರಿದ ಆಸ್ತಿ ಇದು, ಇದನ್ನು ನಾನೊಬ್ಬನೇ ಅನುಭವಿಸುವುದಲ್ಲ, ಈ ಮೂಲಕ ಸಂಸಾರದ ನೊಂದು ಬೆಂದು ಬಳಲಿ ಬಂದ ಜೀವರಿಗೆ ಮಹಾನ್ ಸಾಂತ್ವನ ಸಿಗಲಿರುವಾಗ ಈ ಸಂದೇಶವನ್ನು ನಾನು
ನಿರ್ವಂಚನೆಯಿಂದ ಮಾನವ ಕೋಟಿಗೆ ಕೊಡಬೇಕು ಎಂಬ ಆಲೋಚನೆ ಅವನ ಮನಸ್ಸಿನಲ್ಲಿ ಬಂತು. ಅವನು ಮೊದಲ ಬಾರಿ 1897 ಅಥವಾ 98ರಲ್ಲಿ ಇಂಗ್ಲಿಷಿನಲ್ಲಿ ದ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ಎಂದು ಕೆಲವು ಕರಪತ್ರಗಳನ್ನು ಪ್ರಕಟಿಸಿದ. ಬಂಗಾಳಿಯಲ್ಲಿ ಶ್ರೀರಾಮಕೃಷ್ಣ ಕಥಾಮೃತ, ಕಥಾ ಅಂತ ಹೇಳಿದಾಗ ಮಾತು ಎಂದು ಅರ್ಥ, ಶ್ರೀರಾಮಕೃಷ್ಣ ಕಥಾಮೃತ ಎಂಬ ಶೀರ್ಷಿಕೆಯಡಿಯಲ್ಲಿ 1902ರಲ್ಲಿ ಮೊದಲ ಸಂಚಿಕೆ ಹೊರಬಂದಿತು. 1904ರಲ್ಲಿ ಎರಡನೆಯ ಸಂಚಿಕೆ, 1908ರಲ್ಲಿ ಮೂರನೆಯ ಸಂಚಿಕೆ, 1910ರಲ್ಲಿ ನಾಲ್ಕನೆಯ ಸಂಚಿಕೆ ಮತ್ತು ಕೊನೆಯ ಸಂಚಿಕೆ 5ನೆಯ ಸಂಚಿಕೆಯು 1932ರಲ್ಲಿ ಪ್ರಕಟ ಆಗುತ್ತದೆ. ಹೀಗೆ ಶ್ರೀರಾಮಕೃಷ್ಣರ ಲೀಲಾ ಜೀವನಕ್ಕೆ ಐತಿಹಾಸಿಕ ತಳಹದಿಯನ್ನು ಒದಗಿಸಿಕೊಟ್ಟಂತಹ ಶ್ರೇಯಸ್ಸು ಮಾಸ್ಟರ್ ಮಹಾಶಯನಿಗೆ ಸಲ್ಲುತ್ತದೆ. ಶ್ರೀರಾಮಕೃಷ್ಣ ಕಥಾಮೃತ ಇದು ಇಂಗ್ಲಿಷಿನಲ್ಲಿ ದ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ಎಂಬ ಶೀರ್ಷಿಕೆಯಲ್ಲಿ ಅನುವಾದಿತವಾಗುತ್ತದೆ. ಕನ್ನಡದಲ್ಲಿ ಇದೇ ಕೃತಿಯು ಶ್ರೀರಾಮಕೃಷ್ಣ ವಚನವೇದ ಎಂಬ ಶೀರ್ಷಿಕೆಯಲ್ಲಿ ಅನುವಾದಿಸಲ್ಪಟ್ಟಿದೆ. ಅಧ್ಯಾತ್ಮ ಸಾಧಕರ ಪಾಲಿಗೆ, ಅಧ್ಯಾತ್ಮ ಬಂಧುಗಳ ಪಾಲಿಗೆ ಶ್ರೀರಾಮಕೃಷ್ಣ ವಚನವೇದ ಕೃತಿಯು ಭಗವದ್ಗೀತೆಯ ಹಾಗೆ ಮಹತ್ವಪೂರ್ಣ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಅತ್ಯಮೂಲ್ಯ ಕೃತಿ ಎಂದು ಹೇಳಿದರೆ ಅದರಲ್ಲಿ ಎರಡು ಮಾತೇ ಇಲ್ಲ. ಆಲ್ಡಸ್ ಹಕ್ಸ್ಲೆ ಪ್ರಸಿದ್ಧ ಸಾಹಿತಿ ಹೇಳುವಂತೆ ಈ ಕೃತಿಯು ಯುನೀಕ್ ಇನ್ ದ ಲಿಟ್ರೇಚರ್ ಆಫ್ ಹೆಗಿಯೋಗ್ರಫಿ, ಜೀವನ ಚಿತ್ರಣಗಳ ಸಾಲಿನಲ್ಲಿ ಈ ಕೃತಿಯು ಅತ್ಯಂತ ವೈಶಿಷ್ಟ್ಯಪೂರ್ಣವಾದದ್ದು. ಶ್ರೀರಾಮಕೃಷ್ಣ ವಚನವೇದದಲ್ಲಿ ಮಾಸ್ಟರ್ ತನ್ನನ್ನು ತಾನು ಇಲ್ಲವಾಗಿಸಿಕೊಂಡಿದ್ದಾನೆ, ಅಳಿಸಿಕೊಂಡಿದ್ದಾನೆ. ಶ್ರೀರಾಮಕೃಷ್ಣರ ಬೋಧನೆಗಳನ್ನು ಲೋಕಕ್ಕೆ ಪ್ರಚುರಪಡಿಸುವ ಒಂದು ಮಾಧ್ಯಮ, ಮೈಕ್ ಅಷ್ಟೇ ತಾನು ಎಂದು ತನ್ನನ್ನು ತಾನು ಅಳಿಸಿಕೊಂಡು ಶ್ರೀರಾಮಕೃಷ್ಣರ ಸಂದೇಶಗಳನ್ನು ಮಾತ್ರ ಶ್ರೀರಾಮಕೃಷ್ಣ ವಚನವೇದದಲ್ಲಿ ಮಾಸ್ಟರ್ ಪ್ರತಿಫಲಿಸಿದ್ದಾನೆ. ಶ್ರೀರಾಮಕೃಷ್ಣ ವಚನವೇದದಲ್ಲಿ ಅನೇಕ ಪುನರುಕ್ತಿಗಳು ಬರುತ್ತವೆ. ಪುನರುಕ್ತಿಯು ಸಾಹಿತ್ಯದಲ್ಲಿ ದೋಷ, ಆದರೆ ಶಾಸ್ತ್ರದಲ್ಲಿ ದೋಷ ಅಲ್ಲ. ಒಮ್ಮೆ ಒಬ್ಬರು ಮಾಸ್ಟರ್ ಮಹಾಶಯನಿಗೆ ಆ ಪುನರುಕ್ತಿಗಳನ್ನೆಲ್ಲ ನಿವಾರಿಸುವಂತೆ ಕೇಳಿಕೊಳ್ಳುತ್ತಾರೆ. ಮಾಸ್ಟರ್ ಹೇಳುತ್ತಾನೆ, ಅದು ಸಾಧ್ಯ ಇಲ್ಲ, ಅವೆಲ್ಲ ಪುನರುಕ್ತಿಗಳು ಇರಲೇಬೇಕು. ಶ್ರೀರಾಮಕೃಷ್ಣರು ಒಂದೇ ಘಟನೆಯನ್ನು ಅಥವಾ ಒಂದೇ ಬೋಧನೆಯನ್ನು, ಒಂದೇ ಉಪಮಾನವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಸಮಯ ಸನ್ನಿವೇಶಗಳಲ್ಲಿ ನೀಡಿದ್ದು. ಒಂದು ವೇಳೆ ನಾವು ಆ ಉಪಮೆಗಳನ್ನು, ಆ ಬೋಧನೆಗಳನ್ನು ತೆಗೆದು ಹಾಕಿದರೆ ಆ ಸಂದರ್ಭದ ಪೂರ್ಣ ಚಿತ್ರಣವನ್ನು ನಾವು ನೀಡಿದಂತೆ ಆಗುವುದಿಲ್ಲ. ಅದು ಆಯಾ ವ್ಯಕ್ತಿಯ ಮೇಲೆ ಯಾವ ಪರಿಣಾಮವನ್ನು ಬೀರಿದೆ ಎಂಬುದನ್ನು ನಾವು ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಇದು ಯಾವ ರೀತಿ ಅಂದರೆ, ಒಂದು ವಜ್ರದ ಪ್ರಭೆ ಅದರ ಹಿನ್ನೆಲೆಯಲ್ಲಿರುವ ವಸ್ತುವಿಗೆ ತಕ್ಕಂತೆ ಬದಲಾಗುತ್ತದೆ. ಮಣ್ಣಿನ ಮೇಲೆ ಇಟ್ಟಾಗ ವಜ್ರದ ಪ್ರಭೆಯೇ ಬೇರೆ, ಹಸಿರು ಹುಲ್ಲು ಹಾಸಿನ ಮೇಲೆ ಇಟ್ಟಾಗ ವಜ್ರದ ಪ್ರಭೆಯೇ ಬೇರೆ, ಇನ್ನು ಅದನ್ನು ನೀಲಿ ಕ್ಯಾಸ್ಕೆಟ್ ಅಲ್ಲಿ ಇಟ್ಟಾಗ ಅದು ಬೀರುವ ಪ್ರಭೆ ಸರ್ವಶ್ರೇಷ್ಠವಾದದ್ದು. ಆದ್ದರಿಂದ ಪುನರುಕ್ತಿಗಳನ್ನು ನಿವಾರಿಸಲಾಗುವುದಿಲ್ಲ ಎಂದು ಮಾಸ್ಟರ್ ವಿವರಿಸಿ ಹೇಳುತ್ತಾನೆ. ಶ್ರೀರಾಮಕೃಷ್ಣ ವಚನವೇದದಲ್ಲಿ ಮಾಸ್ಟರ್ ತನ್ನ ಹೆಸರನ್ನು ಬರೆಯುವುದೇ ಇಲ್ಲ.
ತನ್ನನ್ನು ತಾನು ಬೇರೆ ಬೇರೆ ಹೆಸರುಗಳಿಂದ ಸಂಬೋಧಿಸಿಕೊಳ್ಳುತ್ತಾನೆ. ಉದಾಹರಣೆಗೆ ಮಣಿ, ಮೋಹಿನಿ ಮೋಹನ, ಇಂಗ್ಲಿಷ್ ಮ್ಯಾನ್, ಒಬ್ಬ ಸೇವಕ, ಒಬ್ಬ ಭಕ್ತ, ಮಾಸ್ಟರ್ ಇತ್ಯಾದಿ. ಹೀಗೆ ಶ್ರೀರಾಮಕೃಷ್ಣ ವಚನವೇದ ಎಂಬ ಕೃತಿಯನ್ನು, ಶ್ರೀರಾಮಕೃಷ್ಣರ ಅಮರ ಸಂದೇಶಗಳನ್ನು ಮನುಕುಲಕ್ಕೆ ನೀಡುವ ಮೂಲಕ ಮಾಸ್ಟರ್ ಹೆಸರು ಸರಸ್ವತಿಯ ಲೋಕದಲ್ಲಿ ಚಿರಸ್ಥಾಯಿಯಾಗಿದೆ. ಮಾಸ್ಟರ್ನ ಈ ಕೊಡುಗೆ ಅಜರಾಮರವಾದದ್ದು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.